ಪದ್ಮಪುರಾಣದ ಆದಿಕಂಡದ 19ನೇ ಅಧ್ಯಾಯ. ನಾರದನು ಹೇಳಿದನು, ವಿಷ್ಣುವಿನ ಹೂಂಕಾರ ಮಾತ್ರದಿಂದಲೇ ದಾನವರು ಯಾವ ಸ್ಥಳದಲ್ಲಿ ನಾಶ ಹೊಂದಿದರೋ ಅಂತಹ ಭಾರ್ಗವೇಶ ಕ್ಷೇತ್ರವನ್ನು ಅನಂತರ ಹೊಂದಬೇಕು. ಅಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ತೊಲಗುವವು. ಎಲೆ ಯುಧಿಷ್ಠಿರನೇ, ಇನ್ನು ಮುಂದೆ ಶುಕ್ಲ ತೀರ್ಥದ ಉತ್ಪತ್ತಿಯನ್ನು ಹೇಳುವೆನು ಕೇಳು. ನಾನಾ ಧಾತುಗಳಿಂದ ಕೂಡಿ ವಿಚಿತ್ರವಾಗಿರುವ, ಬೆಳಗಿನ ಸೂರ್ಯನಂತೆ ಪ್ರಕಾಶಿಸುತ್ತಲಿರುವ, ಕರಗಿದ ಚಿನ್ನದಂತೆ ಪ್ರಜ್ವಲಿಸುತ್ತಿರುವ ಮನೋಹರವಾದ ಹಿಮವತ್ ಪರ್ವತದ ಶಿಖರವು ಮುಂದೆ ಇರುವುದು. ಆ ಶಿಖರವು ವಜ್ರಮಣಿಗಳಿಂದಲೂ ಸ್ಫಟಿಕ ಮಣಿಗಳಿಂದಲೂ ಕಟ್ಟಿರುವ ಮೆಟ್ಟಿಲುಗಳಿಂದಲೂ ವಿಕಾರವಾದ ಸುವರ್ಣ ವಸ್ತುಗಳಿಂದಲೂ ಕೂಡಿ ನಾನಾ ವಿಧವಾದ ಪುಷ್ಪಗಳಿಂದ ಶೋಭಿಸುವುದು. ಆ ಶಿಖರದಲ್ಲಿ ಸರ್ವಜ್ಞನಾದ, ಸರ್ವ ಪ್ರಪಂಚಕ್ಕೂ ಒಡೆಯನಾದ, ನಿತ್ಯನಾದ, ಲೋಕಾನುಗ್ರಹವೇ ತನ್ನ ಕರ್ತವ್ಯವನ್ನಾಗಿ ಮಾಡಿಕೊಂಡಿರುವ ಶಾಂತನಾದ ಈಶ್ವರನು ಗಣಸಮೂಹದೊಡನೆ ಕುಳಿತಿರುವನು. ಸ್ಕಂದ, ನಂದಿ, ಮಹಾಕಾಲ ಇವರೊಂದಿಗೂ ವೀರಭದ್ರ ಗಣಗಳೊಂದಿಗೂ ಪಾರ್ವತಿಯೊಡನೆಯೂ ಕೂಡಿರುವ ಈಶ್ವರನನ್ನು ಮಾರ್ಕಂಡೇಯ ಮುನಿಯು ಪ್ರಶ್ನೆ ಮಾಡಿದನು. ಬ್ರಹ್ಮ, ವಿಷ್ಣು, ಶಚೀಪತಿಗಳಿಂದ ಸಂಸ್ಥಿತನಾದ ದೇವದೇವನಾದ ಮಹಾದೇವನೇ, ಸಂಸಾರ ದುಃಖದಿಂದ ಭೀತನಾದ ನನಗೆ ಸುಖೋಪಾಯವನ್ನು ತಿಳಿಸು. ತ್ರಿಕಾಲ ಜ್ಞಾನನಾದ ಮತ್ತು ಸರ್ವ ಜಗತ್ತಿಗೂ ಅಧಿಪತಿಯಾದ ಮಹೇಶನೇ, ಸರ್ವ ಪಾಪಗಳನ್ನು ಪರಿಹರಿಸುವ ತೀರ್ಥಗಳಲ್ಲೆಲ್ಲ ಉತ್ತಮವಾದ ತೀರ್ಥವನ್ನು ನನಗೆ ಹೇಳು. ಈಶ್ವರನು ಹೇಳಿದನು, ಎಲೆ ಸರ್ವಶಾಸ್ತ್ರಗಳನ್ನು ತಿಳಿದ ಪ್ರಾಜ್ಞಶಾಲಿಯಾದ ಬ್ರಾಹ್ಮಣನೇ, ಕೇಳು. ಋಷಿ ಸಮೂಹಗಳೊಂದಿಗೆ ಹೋಗು, ಅಲ್ಲಿ ಸ್ನಾನ ಮಾಡು. ಧರ್ಮಶಾಲಿಗಳಾದ ಮನು, ಅತ್ರಿ, ಯಾಜ್ಞವಲ್ಕ್ಯ, ಕಾಶ್ಯಪ, ಅಂಗೀರಸು, ಯಮ, ಆಪಸ್ತಂಭ, ಸಂವರ್ತಕ, ಕಾತ್ಯಾಯನ, ಬೃಹಸ್ಪತಿ, ನಾರದ, ಗೌತಮ ಇವರುಗಳನ್ನು ಕೇಳು. ಕನಕಲ ಕ್ಷೇತ್ರದಲ್ಲಿ ಗಂಗೆಯು ಅತಿ ಪುಣ್ಯಳು. ಸೂರ್ಯನಿಗೆ ರಾಹುಗ್ರಹಣ ಸಂಭವಿಸಿದಾಗ ಪ್ರಯಾಗ, ಪುಷ್ಕರ, ಗಯಾ, ಕುರುಕ್ಷೇತ್ರ ಇವುಗಳು ಮಹಾಪುಣ್ಯತಮಗಳಾಗಿ ಪ್ರಸಿದ್ಧಿಯನ್ನು ಹೊಂದಿರುವವು. ಆದರೆ ಶುಕ್ಲ ತೀರ್ಥವೆಂಬ ಪ್ರಸಿದ್ಧವಾದ ತೀರ್ಥವು ಹಗಲಲ್ಲೂ ರಾತ್ರಿಯಲ್ಲಿಯೂ ನೋಡುವುದರಿಂದಲೂ ಮುಟ್ಟುವುದರಿಂದಲೂ ಸ್ನಾನದಿಂದಾಗಲಿ ಧ್ಯಾನದಿಂದಾಗಲಿ ತಪಸ್ಸಿನಿಂದಾಗಲಿ ಮಹಾಫಲವನ್ನು ಕೊಡುವುದು. ಇಲ್ಲಿ ಮಾಡಿದ ಹೋಮವು ಉಪವಾಸವು ತೀರ್ಥದ ಮಹಿಮೆಯಿಂದ ಅಧಿಕ ಫಲವನ್ನು ಕೊಡುವವು. ಶುಕ್ಲ ತೀರ್ಥವು ನದಿಯಲ್ಲಿ ಮಹಾಪುಣ್ಯತಮವೆಂದು ಪ್ರಸಿದ್ಧವಾಗಿರುವುದು. ಚಾಣಕ್ಯನೆಂಬ ರಾಜರ್ಷಿಯು ಆ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಹೊಂದಿದನು. ಈ ಕ್ಷೇತ್ರವು ಒಂದು ಯೋಜನಾ ಪರಿಮಾಣದಿಂದ ಕೂಡಿರುವುದು. ಶುಕ್ಲ ತೀರ್ಥವು ಸರ್ವ ಪಾಪವನ್ನು ಪರಿಹರಿಸಿ ಮಹಾಪುಣ್ಯವನ್ನುಂಟು ಮಾಡುವುದು. ಈ ತೀರ್ಥದ ಸಮೀಪದಲ್ಲಿರುವ ಮರದ ತುದಿಯನ್ನು ನೋಡಿದರೂ ಬ್ರಹ್ಮಹತ್ಯಾ ದೋಷವೂ ಕೂಡ ದೂರವಾಗುವುದು. ಎಲೆ ಮಾರ್ಕಂಡೇಯ ಮುನಿವರ್ಯನೇ, ಶ್ರೇಷ್ಠವಾದ ವೈಶಾಖ ಮಾಸದ ಕೃಷ್ಣ ಚತುರ್ದಶಿಯಲ್ಲಿ ನಾನು ಇಲ್ಲಿ ಪಾರ್ವತಿಯೊಡನೆ ಇರುವೆನು. ಆ ದಿವಸ ನಾನು ಕೈಲಾಸವನ್ನು ಸಹ ಬಿಟ್ಟು ಈ ಕ್ಷೇತ್ರದಲ್ಲಿ ವಾಸಿಸುವೆನು. ಮತ್ತು ದೇವತೆಗಳು, ಕಿನ್ನರರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು ಇಲ್ಲೇ ವಾಸಿಸುವರು. ಆಯಾಯ ಗಣಗಳು, ಅಪ್ಸರ ಸ್ತ್ರೀಯರು, ನಾಗರು, ದೇವತೆಗಳು ಇಷ್ಟಾರ್ಥವನ್ನೆಲ್ಲ ಕೊಡುವಂತಹ ವಿಮಾನಗಳಲ್ಲಿ ಕುಳಿತು ಈ ತೀರ್ಥದ ಮೇಲುಗಡೆಯಲ್ಲಿ ಅಂತರಿಕ್ಷದಲ್ಲಿ ವಾಸಿಸುವರು. ಎಲೆ ಯುಧಿಷ್ಠಿರನೇ, ಈ ಶುಕ್ಲತೀರ್ಥಕ್ಕೆ ಅವರೆಲ್ಲರೂ ಧರ್ಮಾಪೇಕ್ಷೆಯಿಂದಲೇ ಬಂದುದು. ಅಗಸನು ನೀರಿನಿಂದ ಬಟ್ಟೆಗಳನ್ನು ಶುದ್ಧಿ ಮಾಡುವಂತೆ ಈ ತೀರ್ಥವು ಹುಟ್ಟಿದ ಮೊದಲ್ಗೊಂಡು ಕೂಡಿ ಹಾಕಿದ ಪಾಪರಾಶಿಯನ್ನೇ ತೊಳೆಯುವುದು ಮತ್ತು ಸ್ನಾನ ಮಾಡುವವನನ್ನು ಶುದ್ಧಿಗೊಳಿಸುವುದು. ಎಲೆ ಮಾರ್ಕಂಡೇಯ ಮುನಿಯೇ, ಇಲ್ಲಿ ಮಾಡಿದ ಸ್ನಾನದಾನಗಳು ಮಹಾಪುಣ್ಯವನ್ನು ಉಂಟು ಮಾಡುವವು. ಶುಕ್ಲ ತೀರ್ಥಕ್ಕಿಂತಲೂ ಮೇಲಾದ ತೀರ್ಥವು ಹಿಂದೆ ಉಂಟಾಗಲೂ ಇಲ್ಲ, ಮುಂದೆ ಉಂಟಾಗುವುದೂ ಇಲ್ಲ. ಪೂರ್ವ ವಯಸ್ಸಿನಲ್ಲಿ ಮನುಷ್ಯನು ಪಾಪಕರ್ಮಗಳನ್ನು ಮಾಡುವುದುಂಟಷ್ಟೆ. ಅಂತಹ ಮನುಷ್ಯನು ಶುಕ್ಲ ತೀರ್ಥದಲ್ಲಿ ಒಂದು ಹಗಲು ಒಂದು ರಾತ್ರಿಯೂ ಉಪವಾಸ ಮಾಡಿದ ಮಾತ್ರದಿಂದಲೇ ಆ ಪಾಪಗಳನ್ನೆಲ್ಲ ಕಳೆಯುವನು. ತಪಸ್ಸಿನಿಂದಲೂ ಬ್ರಹ್ಮಚರ್ಯದಿಂದಲೂ ದೇವರ ಪೂಜೆಯಿಂದಲೂ ಬಹಳ ಪುಣ್ಯವನ್ನು ಸಂಪಾದಿಸುವನು. ಹಾಗೆಯೇ ಇಲ್ಲಿ ಮಾಡುವ ದೇವತೋದ್ದೇಶಕವಾದ ದ್ರವ್ಯದಾನದಿಂದ ಬರುವ ಪುಣ್ಯವು ನೂರಾರು ದೀರ್ಘಕೃತಗಳನ್ನಾಚರಿಸುವುದರಿಂದ ಎಂದಿಗೂ ಬರುವುದಿಲ್ಲ. ಕಾರ್ತಿಕ ಕೃಷ್ಣ ಚತುರ್ದಶಿಯಲ್ಲಿ ಉಪವಾಸ ಮಾಡಿ ಪರಮೇಶ್ವರನಿಗೆ ಆಜ್ಯ ಸ್ನಾನ ಮಾಡಿಸುವವನು 21 ಸಂತತಿಯೊಂದಿಗೆ ಕೈಲಾಸದಲ್ಲಿ ವಾಸ ಮಾಡುವನು.
ಋಷಿಗಳಿಂದಲೂ ಸಿದ್ಧರಿಂದಲೂ ಆಶ್ರಿತವಾದ ಈ ತೀರ್ಥವು ಬಹುಮೇಲಾದ ತೀರ್ಥವಾಗಿರುವುದು. ಎಲೆ ರಾಜನೇ, ಇಲ್ಲಿ ಸ್ನಾನ ಮಾಡುವವನು ಪುನಃ ಗರ್ಭವಾಸವನ್ನೇ ಅರಿಯಲಾರನು. ಶುಕ್ಲ ತೀರ್ಥದಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪೂಜಿಸಿ ನೃತ್ಯ ಗೀತಾದಿಗಳೊಂದಿಗೆ ಜಾಗರಣೆಯನ್ನು ಆಚರಿಸಬೇಕು. ಹೀಗೆ ರಾತ್ರಿಯಲ್ಲಿ ಜಾಗರಣೆ ಮಾಡಿ ಮಾರನೆಯ ದಿನ ಬೆಳಗ್ಗೆ ಶುಕ್ಲ ತೀರ್ಥದಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪೂಜಿಸಿ ಶಿವವ್ರತವನ್ನು ಧರಿಸಿದವನಾಗಿ ಆಚಾರ್ಯನಿಗೆ ಭೋಜನ ಮಾಡಿಸಬೇಕು. ಈ ಬ್ರಾಹ್ಮಣ ಸಮಾರಾಧನ ವಿಷಯದಲ್ಲಿ ಶಕ್ತ್ಯಾನುಸಾರವಾಗಿ ದ್ರವ್ಯ ಲೋಭವಿಲ್ಲದೆ ಮಾಡಬೇಕು. ಇಂತಹ ಭೋಜನವನ್ನೇ ಮಾಡಿಸಬೇಕೆಂಬ ನಿಯಮವಿಲ್ಲ. ಅನಂತರ ಪ್ರದಕ್ಷಿಣೆ ಮಾಡಿ ದೇವರ ಸಮೀಪಕ್ಕೆ ಹೋಗಬೇಕು. ಹೀಗೆ ಮಾಡುವವನು ಅನುಭವಿಸುವ ಫಲವನ್ನು ಕೇಳು. ದಿವ್ಯ ವಾಹನವನ್ನೇರಿ ಅಪ್ಸರ ಸ್ತ್ರೀಯರಿಂದ ಸಂಸ್ತೂಯಮಾನನಾಗಿ ಶಿವಲೋಕವನ್ನು ಹೊಂದುವನು ಮತ್ತು ಶಿವನಿಗೆ ಸಮಾನಾಗಿ ಪ್ರಳಯ ಕಾಲ ಪರ್ಯಂತವಾಗಿ ಸುಖ ಪಡುವನು. ಈ ಶುಕ್ಲತೀರ್ಥದಲ್ಲಿ ಸುವರ್ಣ ದಾನ ಮಾಡಿದ ಸ್ತ್ರೀಯು ಈಶ್ವರನಿಗೆ ತುಪ್ಪದ ಅಭಿಷೇಕವನ್ನು ಮಾಡಬೇಕು ಮತ್ತು ಕುಮಾರಸ್ವಾಮಿಯ ಪೂಜಿಸಬೇಕು. ಹೀಗೆ ಭಕ್ತಿಯಿಂದ ಪೂಜಿಸುವವಳು ಪಡೆಯುವ ಪುಣ್ಯದ ಫಲವನ್ನು ಹೇಳುವೆನು ಕೇಳು. ಇಂತಹ ನಾರಿಯು 14 ಇಂದ್ರರ ಅಧಿಕಾರವಿರುವ ಪರ್ಯಂತ ದೇವಲೋಕದಲ್ಲಿ ವಾಸಿಸುವಳು. ಉತ್ತರಾಯಣ, ದಕ್ಷಿಣಾಯನ, ಚತುರ್ದಶಿ, ವಿಷು ಸಂಕ್ರಮಣ ಇಂತಹ ದಿವಸಗಳಲ್ಲಿ ಇಲ್ಲಿ ಸ್ನಾನ ಮಾಡಿ ಉಪವಾಸ ಪರನಾಗಿ ಇಂದ್ರಿಯ ನಿಗ್ರಹದಿಂದ ಕೂಡಿ ಏಕಾಗ್ರ ಚಿತ್ತದಿಂದ ದಾನ ಮಾಡಿದರೆ ಹರಿಹರರು ಸಂಪನ್ನರಾಗುವರು. ಶುಕ್ಲ ತೀರ್ಥದ ಮಹಿಮೆಯಿಂದ ಸರ್ವವು ಅಕ್ಷಯವಾದ ಫಲವನ್ನು ಕೊಡುವವು. ಈ ತೀರ್ಥದಲ್ಲಿ ದಿಕ್ಕಿಲ್ಲದ ಬಡವನಾದ ಬ್ರಾಹ್ಮಣನನ್ನಾಗಲಿ ಅಥವಾ ದಿಕ್ಕಿರುವ ಬ್ರಾಹ್ಮಣನನ್ನೇ ಆಗಲಿ ವಿವಾಹ ಮಾಡಿಸುವವನು ಹೊಂದುವ ಫಲವನ್ನು ಹೇಳುವೆನು ಕೇಳು. ಉದ್ವಾಹಿತನಾದ ಮನುಷ್ಯನು ಮತ್ತು ಅವನ ಪುತ್ರ ಪರಂಪರೆಯೋ ರೋಮಗಳು ಎಷ್ಟಿರುವವೋ ಅಷ್ಟು 1000 ವರ್ಷಗಳ ಕಾಲ ಅವನು ಶಿವಲೋಕದಲ್ಲಿ ಪೂಜ್ಯನಾಗಿ ಮೆರೆಯುವನು. ಇಲ್ಲಿಗೆ ಪದ್ಮಪುರಾಣದ ಆದಿಖಂಡದ 19ನೇ ಅಧ್ಯಾಯ ಮುಗಿಯಿತು.